ನೋಡ್ರಿ ಅಲ್ಲಿ ಚಿನ್ನದಲ್ಲಿ ಕಾಚಾ ಮಾಡಿಸ್ಕೊಂಡಿದ್ದಾರೆ ಈ ಲೇಡಿ. ಇರಾಕಲ್ಲಿ ಆಗಿರೋದು ಭ್ರಷ್ಟಾಚಾರ ಮಾಡ್ಬಿಟ್ಟು ಈ ಲೇಡಿ ಚಿನ್ನದಲ್ಲಿ ಕಾಚಾ ಮಾಡ್ಕೊಂಡ್ಬಿಟ್ಟಿದೆ. ಏನ್ರಿ ಇದು ಕತೆ? ಹಾ ದೇವ್ರೆ! ಇನ್ನು ಕಣ್ಣಲ್ಲಿ ಏನೇನ್ ನೋಡ್ಬೇಕೋ ಗೊತ್ತಿಲ್ಲ. ಇರಾಕಲ್ಲಿ ಆಗಿರೋದು ನೆನ್ನೆ. ಸೊ ಇವರು ಅಲಿಯಾ ನಸೀಫ್ ಅಂತ ಇವರು ಮೊದಲಿಗೆ ಈ ಭ್ರಷ್ಟಾಚಾರದ ವಿರುದ್ಧನೇ ಪ್ರತಿಭಟಿಸ್ತಾ ಇದ್ರಂತೆ, ಹೋರಾಟ ಮಾಡ್ತಿದ್ರಂತೆ. ಭ್ರಷ್ಟಾಚಾರ ಮಾಡೋರ್ನೆಲ್ಲ ನಾನು ವಿರೋಧಿಸ್ತೀನಿ, ಅವ್ರನ್ನೆಲ್ಲ ಹಿಡಿತೀನಿ ಅಂದ್ಬಿಟ್ಟು ಅಧಿಕಾರಕ್ಕೆ MP ಆಗಿರೋದು ಇವಾಗ. MP ಆಲಿಯಾ ನಸೀಫ್ ಅವ್ರ ಮನೆಯಲ್ಲಿ ನೆನ್ನೆ ರೈಡ್ ಮಾಡಿದ್ರೆ 146 ಕೋಟಿ, ಯೋಚನೆ ಮಾಡಿ, 146 ಕೋಟಿ ಮನೇಲೇ ಇತ್ತು ಅಂದ್ರೆ ಇನ್ನು ಬ್ಯಾಂಕಿಂಗಲ್ಲಿ ಎಷ್ಟು ದುಡ್ಡು ಇಟ್ಟಿದಾರೋ ಈ ಅಮ್ಮ. ಅದು ಹೆಂಗೆ ಅಷ್ಟು ಸಂಪಾದನೆ ಮಾಡ್ತೋ? ಅಯ್ಯೋ! ತಲೆ ಕೆಟ್ಟೋಗುತ್ತೆ ಗುರು. ಮನೇಲಿ ಗೋಪುರ ಥರ ಜೋಡಿಸಿದ್ರಂತೆ, ಗೋಪುರ ಥರ. ಎಲ್ಲ ಒಂದ್ರ ಮೇಲೆ ಅಟ್ಟಿ ಇಟ್ಟಿದ್ರಂತೆ 146 ಕೋಟಿ. ಅಲ್ಲಿ ನೋಡಿ, ಆ ವಿಡಿಯೋದಲ್ಲಿ ನೀವು ನೋಡಬೇಕು, ನ್ಯೂಸಲ್ಲಿ ನೋಡ್ತಿರ್ಬೋದು ನೀವು. ಏನೇನು ಕ್ರೇಜ್ ಗುರು ದುಡ್ಡು ಇದ್ರೆ. ಆ? ದುಡ್ಡು ಇಲ್ದಿರೋರಿಗೆ ಒಂದೊತ್ತು ಊಟಕ್ಕೆ ರೆಡಿ ಮಾಡ್ಕೊಂಡ್ರೆ ಸಾಕು ಅಂತ ಯೋಚನೆ. ಒಂದೊತ್ತು ಊಟಕ್ಕಾ, ಇನ್ನೊಂದಕ್ಕೋ ಅಂತ. ಈ ದುಡ್ಡಿದ್ದವ್ರು ನೋಡಿ ಚಿನ್ನದಲ್ಲೇ ಕಾಚಾ ಮಾಡಿಸ್ಕೊಂಡಿದ್ದಾರೆ. ಏನೇನು ಕ್ರೇಜ್ ಇರುತ್ತೋ ದೇವ್ರೇ ಕಾಪಾಡು. ಇನ್ನೊಂದು ನ್ಯೂಸ್ ನೋಡ್ತಾ ಇದ್ದೆ, ನಮ್ಮ ಕರ್ನಾಟಕದ್ದು. ಬೀದಿ ಬದಿ ವ್ಯಾಪಾರ ಮಾಡೋರು ಪಾಪ ಈಗ ಬೀದಿ ಬದಿ ತೆಗಿಸ್ತಾ ಇದ್ದಾರಲ್ವ ಅಂಗಡಿಗಳು, ಅವರು 30 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀನಿ, ಜಾಗ ಬಿಟ್ಕೊಡಿ ದಯವಿಟ್ಟು ಅಂತ. ನೋಡಿ ಬಡವ್ರ ಕತೆ ಹೆಂಗೆ. ಇನ್ನು ಆ ಬಿಡದಿಲಿ ರೈತರ ಕತೆ ನೋಡಿ. ಪಾಪ ಅವರು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಅಲ್ಲಿಗೆ ಟೌನ್‌ಶಿಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೂ ಇದು ಮಾಡ್ತಾ ಇದ್ದಾರೆ. ಸೊ ಈ ಥರ ಬಡವ್ರ ಕತೆ, ರೈತರ ಕತೆ ಹಿಂಗೆ. ಈ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡೋರ ಕತೆ ಈ ಥರ. ಅಲ್ಲಿ ನೋಡಿದ್ರೆ ಕೋಟಿ ಕೋಟಿ ದುಡ್ಡು ಸಿಗ್ತಾ ಇದೆ. ಹಂಗೆ ಕರ್ನಾಟಕದಲ್ಲಿ ನೋಡಿ ಎಷ್ಟು ರೇಟ್‌ಗಳಾಗುತ್ತೆ. ಬರೀ ಲಂಚ ನೀವು ಎಲ್ಲೇ ಹೋಗಿ ನೋಡಿ. ನಾ ಅನ್ಕೊಂಡೆ ಇರಾನಲ್ಲೆಲ್ಲ ಇರ್ಲಿಕ್ಕಿಲ್ಲ ಈ ಥರದ್ದು. ಇರಾಕಲ್ಲಿ ಸಿಕ್ಕಾಕೋತೀವಿ ಇವಾಗ. ಅನ್ಕೊಂಡೆ ಅಲ್ಲೇನೋ ಫುಲ್ಲು ಶುದ್ಧಾಸ್ತ್ರರಾಗಿರ್ಬೋದು, ಅವ್ರಿಗೆ ಈ ಥರದ್ದೆಲ್ಲ ಆಸೆ ಇರೋದಿಲ್ಲ ಅಂತ ಅನ್ಕೊಂಡಿದ್ದೆ. ನೋಡ್ರೆ ಅಲ್ಲೂ ಇದೆ ಹಣೆಬರ. ನಾನು ಅನ್ಕೊಂಡಿದ್ದೆ ಇಂಡಿಯಾದಲ್ಲಿ ಮಾತ್ರ ಈ ಥರ ಭ್ರಷ್ಟಾಚಾರ ಅದು ಇದು ಅಂತ. ನೋಡ್ರಿ ಎಲ್ಲ ಕಡೆ ಇದೇ ಕತೆ. ಥು, 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 ಥು. ಏನ್ರಿ ಇಡೀ ನ್ಯಾಷನಲ್ ನ್ಯೂಸ್ ಆಗ್ತಿದೆ ಇವಾಗ. ಕರ್ನಾಟಕ ಬಿಡಿ, ಭ್ರಷ್ಟಾಚಾರದಲ್ಲಿ ಅದು ಹೇಳ್ಕೊಳ್ಳೋಂಗೆ ಇಲ್ಲ. ಎಷ್ಟು ನ್ಯೂಸ್ ಬೇಕು ನಿಮಗೆ? ದೊಡ್ಡ ದೊಡ್ಡದು ಟಿವಿಲಿ ಬರೋ ನ್ಯೂಸ್ ಬೇಡ. ಸುಮ್ಮನೆ ನೀವು ಅಕ್ಕಪಕ್ಕ ಯಾವ್ದಾದ್ರು ಆಫೀಸ್‌ಗಳಿಗೆ ಹೋಗಿ, ಪಂಚಾಯತಿಗ ಅಥವಾ ತಾಲೂಕು ಆಫೀಸ್‌ಗೆ ಹೋಗಿ. ನಿಮಗೆ ₹10 ಕೊಡೋಲ್ಲಿ ₹100 ಕೊಟ್ರೆ ಬೇಗ ಕೆಲಸ ಆಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ ಕೆಲಸ. ಏನೇ ಇರು ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಏನೋ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, RTC ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು. ಇವೆಲ್ಲ ಆಗಬೇಕು, ನಿಮ್ಗೆ ಅಪ್ಡೇಟ್ ಆಗಬೇಕು ಆನ್ ಟೈಮ್ ಅಂತ ಹೇಳಿದ್ರೆ ಕೊಡಲೇಬೇಕು ಕಾಸು. ಕೊಟ್ಟಿಲ್ಲ ಅಂದರೆ ಆಗೋದಿಲ್ಲ. ಇವಾಗ ಪುಣ್ಯಕ್ಕೆ ಈ ವೋಟರ್ ಐಡಿದೇನೋ ಸಮಸ್ಯೆ ಇಲ್ಲ. ಯಾಕಂದರೆ ವೋಟ್ ಹಾಕಿದ್ರೆ ಅವರು, ಅದ್ರದ್ದು ವೋಟಿಂಗ್ ಟೈಮಲ್ಲಿ ವೋಟಿಂಗ್ ಕಾರ್ಡ್ ಇಲ್ಲ ಅಂದರೆ ಪಟ್ಟಣಂಗೆ ಮಾಡ್ಕೊಟ್ಬಿಡ್ತಾರೆ. ಯಾಕಂದರೆ ವೋಟ್ ಹಾಕ್ಬೇಕಲ್ಲ. ಸೊ ಅದಕ್ಕೇನೋ ದುಡ್ಡು ಇಸ್ಕೊಳ್ಳಲ್ಲ ಅನ್ಕೋತೀನಿ. ಅದಕ್ಕೂ ಯಾರೋ ಇಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ತುಂಬಾ ಇದು ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಜನ ಕೂಡ ಅಷ್ಟೇ. ಇವಾಗ ಏನಾಗುತ್ತೆ ಅಂದರೆ, ಇದು ಯಾಕೆ ಭ್ರಷ್ಟಾಚಾರ ನಡೆಯುತ್ತೆ, ಲಂಚ ಯಾಕೆ? ಕೊಡೋರಿದ್ರೆ ತಾನೇ ಇಸ್ಕೊಳ್ಳೋರು ಇರ್ತಾರೆ. ಜನ ಏನು ಮಾಡ್ತಾರೆ, ಕೆಲಸ ಆಗ್ಬಿಡ್ಲಿ ಗುರು, ಕೆಲಸ ಬೇಗ ಆಗ್ಬಿಡ್ಲಿ, ಇಲ್ಲಾಂದರೆ ಮೊನ್ನೆ ಎಲ್ಲೋ ನೋಡ್ತಾ ಇದ್ದೆ, ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿಕೊಟ್ಟಿಲ್ಲ, ತುಂಬ ಆಟ ಆಡಿಸ್ಬಿಟ್ಟ. ರೈತರದ್ದೇನೋ ಜಮೀನು ಕೆಲಸ ಪಾಪ, ಅವ್ರು ಸುತ್ತಾಡಿ ಸಾಕಾಗ್ಬಿಟ್ಟಿದ್ದಾರೆ ಅವರು. ಅವ್ರು ಕೊನೆಗೆ ಹಾಕೊಂಡಿರೋ ಚಪ್ಪಲಿ ಬಿಚ್ಚಿ ಹೊಡೆದ್ರು ಗೌರ್ಮೆಂಟ್ ಆಫೀಸರ್ಗೆ. ಅಂದರೆ ಅವ್ರಿಗೂ ಗೊತ್ತಿರುತ್ತೆ ಗೌರ್ಮೆಂಟ್ ಆಫೀಸರ್ಗೆ ಹೊಡೆದ್ರೆ ಮುಂದೆ ಏನಾಗುತ್ತೆ, ಯಾವ ಥರ ಆಗುತ್ತೆ, ಕಾನೂನು ರೀತಿಯಲ್ಲಿ ಶಿಕ್ಷೆ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೂ ಪಾಪ ಗೊತ್ತಿರುತ್ತೆ. ಆ ಹೀಟ್ ಆಫ್ ದ ಮೂಮೆಂಟ್ ಇರುತ್ತೆ ನೋಡಿ, ಅಷ್ಟು ದಿವಸ ಓಡಾಡಿಸಿರ್ತಾರೆ. ಸೊ ಅಷ್ಟೊತ್ತಿಗಾಗಲೇ ಅವ್ರು ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ. ಇನ್ನು ಅವರು ಯಾವುದೇ ಲೆವೆಲ್ಗೆ ಹೋಗಕ್ಕೂ ರೆಡಿಯಾಗಿ ಅಂಥ ಸ್ಥಿತಿಗೆ ತಂದಿರ್ತಾರೆ ಈ ಕೆಲವು ಅಧಿಕಾರಿಗಳು. ಓಡಾಡಿಸಿ ಜೀವ ತಿಂದುಬಿಟ್ಟಿರ್ತಾರೆ. ಸೊ ಹಂಗಾಗಿ ಈ ಥರದ್ದೆಲ್ಲ ನಡೆಯುತ್ತೆ. ಈ ಲಂಚ ಕೊಡೋದ್ರ ಬಗ್ಗೆನೂ ನನ್ಗೆ ಏನು ಹೇಳಬೇಕೋ ಗೊತ್ತಾಗಲ್ಲ ಗುರು. ಯಾಕಂದರೆ ಇವಾಗ ನಾನೇನೋ ಹೇಳ್ಬಿಡ್ತೀನಿ, ಅಥವಾ ನೀವೇ ನೋಡ್ತಿರೋರು ಯಾರಾದರೂ ನೀವು ಒಂದು ಸತಿ ಹೋಗಿ ಕೊಟ್ಟಿರ್ತೀರ. ಇಲ್ಲ ಅಂತ ಹೇಳ್ಬೋದು ಅಷ್ಟೇ ವೀಡಿಯೋದಲ್ಲಿ ಬೇಕಾದ್ರೆ. ನಾನು ಕೆಲವೊಂದು ಸತಿ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ. ಯಾಕೆಂದರೆ ಅಂಥ ಅವಶ್ಯಕತೆ ಇರುತ್ತೆ. ಇವರು ಒಂದು ಇವಾಗ ನಮ್ಗೊಂದು 2 ದಿವಸದಲ್ಲಿ ಒಂದು ಯಾವುದೋ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಅಂದ್ಕೊಳ್ಳಿ. ಬರಲ್ಲ ರೀ, 20 ದಿನ ಆಗುತ್ತೆ, 25 ದಿನ ಆಗುತ್ತೆ ಅಂದಾಗ ಸ್ವಲ್ಪ ಏನಾದ್ರು ಕೊಟ್ಟು ನೋಡಿ, ಪಟ್ಟನಂಗಾಗುತ್ತೆ. ಆಗುತ್ತೆ. ನೀವು ಸುಮ್ಮನೆ ನಾವು ಇವಾಗ ನೀತಿ ಅಂತ ಹೇಳ್ಬೋದು, ಬಟ್ ನಿಜವಾಗ್ಲೂ ನಡೀತಿರೋದು ಇದು. ಅದರಿಂದ ಹಾಗೆ ಈ ಅಧಿಕಾರಿಗಳು ಭ್ರಷ್ಟ ದುಡ್ಡು ಮಾಡ್ಕೊಂಡು ಚಿನ್ನದಲ್ಲಿ ಕಾಚಾನೂ ಮಾಡ್ಕೋತಾರೆ, ಚಿನ್ನದಲ್ಲಿ ಬನಿಯನೂ ಮಾಡ್ಕೋತಾರೆ, ಚಿನ್ನದಲ್ಲಿ ಇನ್ನೂ ಏನೇನೋ ಮಾಡ್ಕೋತಾರೆ. ಏನ್ರಿ ಅಯ್ಯೋ! ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು. ಈ ಗೌರ್ಮೆಂಟ್ ಆಫೀಸ್‌ಗಳಿಗೆ ಹೋದಾಗ ಈ
ಮೇಯ್ನಾಗಿ ಅಧಿಕಾರಿಗಳಿರ್ತಾರೆ, ಅವ್ರಿಗಿಂತ ಅವ್ರ ಚೇಲಾಗಳಿರ್ತಾರಲ್ಲ, ಅವ್ರದ್ದೇ ಜಾಸ್ತಿ ಕಾನೂನು. ಫಾರ್ ಎಕ್ಸಾಂಪಲ್, ಈ ಕಾಲೇಜ್‌ಗೆ ಹೋದಾಗ ಪ್ರಿನ್ಸಿಪಾಲ್‌ದಿರಲ್ಲ, ಕ್ಲರ್ಕ್‌ದು ಜಾಸ್ತಿ ಹಾವಳಿ ಇರುತ್ತೆ. ಆ ಥರ ಯಾವುದೇ ಲೋಕಲಲ್ಲಿ ನೀವು ಯಾವುದೇ ಪಂಚಾಯಿತಿ ಅದಕ್ಕೆ ಇದಕ್ಕೆ ಹೋದಾಗ, "ಇಲ್ಲ ರೀ ಸಾಹೇಬ್ರಿಲ್ಲ, ಸಾಹೇಬ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವ್ನಿಗೊಂದು ₹100 ಕೊಡಿ." "ಹಾಂ, ಹಾಂ, ಸಾಹೇಬ್ರು ಇದ್ದಾರೆ. ಫ್ರೀ ಇದ್ದಾರೆ. ಇವತ್ತು ಮಾಡಿಸ್ತೀನಿ." ಸೊ ಆ ಥರ. ಎಲ್ಲಿ ಹೋಗುತ್ತೋ ಪಾಪ ದುಡ್ಡಿರೋರು ಏನೋ ಮಾಡ್ಕೋತಾರೆ ದುಡ್ಡು ಕೊಟ್ಬಿಟ್ಟು. ಬಡವರು, ರೈತರು ಅವ್ರ ಕತೆ ಏನು ಹೇಳ್ತೀರಾ? ಅಯ್ಯೋ ದೇವ! ಈ ನ್ಯೂಸ್ ನೋಡ್ಬಿಟ್ಟು ಅದೆಲ್ಲ ಮಾತಾಡ್ಬೇಕು ಅನ್ನಿಸ್ತು. ಇರಾಕ್‌ದು ಆಮೇಲೆ ನಮ್ಮದು. ನಮ್ಮಲ್ಲಿ ಇವಾಗ ಕರ್ನಾಟಕದಲ್ಲಿ ನೋಡಿ ಲಂಚ ತಗೊಂಡು ಅಧಿಕಾರಿಗಳು ಸಿಕ್ಕಾಕೊಂತಾರೆ. ಮತ್ತೇನು ಮಾಡ್ತಾರೆ? ಕೇಸ್ ನಡೀತಾ ಇರುತ್ತೆ. ಇವರು ಪುನಃ ಬರ್ತಾರೆ, ಡ್ಯೂಟಿಗೆ ಜಾಯ್ನ್ ಆಗ್ತಾರೆ. ಪುನಃ ಅದೇ ಮಾಡ್ತಾ ಇರ್ತಾರೆ. ಕೇಸ್ ನಡೆಸ್ಬೇಕಲ್ಲ, ದುಡ್ಡು ಮಾಡ್ಬೇಕಲ್ಲ, ಪುನಃ ಲಂಚ ತಗೊಂತಿರ್ತಾರೆ. ಲಂಚದ ಬಗ್ಗೆ ನಿಜ ಹೇಳ್ತೀನಿ, ಜನಗಳಿಗೆ ಭಯ ಇಲ್ಲ ರೀ. ಭಯ ಇನ್ನು ಸ್ವಲ್ಪ ಬರಬೇಕು. ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಭಯ ಬಂದರೆ ಎಲ್ಲ ಸರಿಯಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಫಾಲೋ ಮಾಡ್ಕೊಳ್ಳಿ.